ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೆಳಗಿನವುಗಳಲ್ಲಿ ಯಾವುದರ ನಡುವೆ ಇಂದಿರಾ ಕಾಲ್ 3 ಪಾಯಿಂಟ್ ಗಡಿಯನ್ನು ರೂಪಿಸುತ್ತದೆ? ಭಾರತ, ಪಾಕಿಸ್ತಾನ, ಚೀನಾ. ಭಾರತ, ಪಾಕಿಸ್ತಾನ, ಚೀನಾಗಳ ನಡುವೆ ಇಂದಿರಾ ಕಾಲ್ 3 ಪಾಯಿಂಟ್ ಗಡಿಯನ್ನು ರೂಪಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಘಟನೆಗಳನ್ನು ಅವುಗಳ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ. ಎ. ಆಗಸ್ಟ್ ಕೊಡುಗೆ ಅಂದರೆ ಆಫರ್, ಆಗಸ್ಟ್ ಆಫರ್. ಬಿ. ಪೂನಾ ಒಪ್ಪಂದ. ಸಿ. ಮೂರನೆಯ ದುಂಡು ಮೇಜಿನ ಸಮಾವೇಶ. ಬಿ, ಸಿ, ಎ ಅಂದರೆ ಮೊದಲು ಬರುವಂಥದ್ದು ಪೂನಾ ಒಪ್ಪಂದ, ಅದರ ನಂತರ ಮೂರನೇ ದುಂಡು ಮೇಜಿನ ಸಮಾವೇಶ, ಆಮೇಲೆ ಆಗಸ್ಟ್ ಕೊಡುಗೆ. ಆಗಸ್ಟ್ ಕೊಡುಗೆ 1940 ಭಾರತೀಯರಿಗೆ ಡೊಮಿನಿಯನ್ ಸ್ಥಾನಮಾನ. ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ 1932 ಸೆಪ್ಟೆಂಬರ್ 26 ಹಾಗೂ ಮೂರನೇ ದುಂಡು ಮೇಜಿನ ಸಮ್ಮೇಳನ 1932 ನವೆಂಬರ್ 17. ಸೊ 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದು 6 ವರ್ಷಗಳ ಸೇವಾವಧಿಯನ್ನು ಹೊಂದಿರುವ ಸದಸ್ಯರುಗಳನ್ನು ಹೊಂದಿದೆ. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಪ್ರಸಿದ್ಧ ಅಂಗಕೋರ್ ವಾಟ್ ಕೆಳಗಿನ ಯಾವ ಆಗ್ನೇಯ ಏಷ್ಯಾ ದೇಶದಲ್ಲಿ ನೆಲೆಗೊಂಡಿದೆ? ಕಾಂಬೋಡಿಯಾ. ಅಂಗಕೋರ್ ವಾಟ್ ಎಂಬುದು ಒಂದು ದೇವಸ್ಥಾನ. ಇದನ್ನು 2ನೇ ಸೂರ್ಯವರ್ಮನ್ 12ನೇ ಶತಮಾನದಲ್ಲಿ ನಿರ್ಮಿಸಿದನು. ಇದರಲ್ಲಿ ಕೃಷ್ಣನ ಪೂಜೆ ನಡೆಯುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಖನಿಜಗಳಿಗೆ ಬಾಬಾ ಬುಡನ್ಗಿರಿ ಪ್ರಸಿದ್ಧವಾಗಿದೆ? ಕಬ್ಬಿಣ. ಬಾಬಾ ಬುಡನ್ಗಿರಿಯಲ್ಲಿ ಕರ್ನಾಟಕದ ಅತಿ ಎತ್ತರದ ಶಿಖರವಿದೆ ಮತ್ತು ಕಬ್ಬಿಣದ ಅದಿರಿಗೆ ಇದು ಹೆಸರುವಾಸಿಯಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಚುನಾಯಿತರಾದ ಏಕಮಾತ್ರ ಅಧಿವೇಶನವಾಗಿತ್ತು? ಬೆಳಗಾಂ. 1924ರಲ್ಲಿ ಬೆಳಗಾಂನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿಯವರು ಅಧ್ಯಕ್ಷರಾಗಿದ್ದರು. ಇದು ಕಾಂಗ್ರೆಸ್ನ 39ನೇ ಕಾಂಗ್ರೆಸ್ ಅಧಿವೇಶನವಾಗಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವರಲ್ಲಿ ಯಾವ ರಾಜನಿಂದ ಬೆಂಗಳೂರಿನ ಪ್ರಸಿದ್ಧ ಲಾಲ್ಬಾಗ್ ಉದ್ಯಾನವನವು ಅಣಿಗೊಳಿಸಲ್ಪಟ್ಟಿತ್ತು? ಹೈದರ್ ಅಲಿ. ಬಟಾನಿಕಲ್ ಗಾರ್ಡನ್ ಅನಿಸುವ ಲಾಲ್ಬಾಗ್ ದಕ್ಷಿಣ ಬೆಂಗಳೂರಿನಲ್ಲಿದೆ. ಇದನ್ನು 1760ರಲ್ಲಿ ಮೈಸೂರು ಆಡಳಿತಗಾರ ಹೈದರ್ ಅಲಿಯು ಅಣಿಗೊಳಿಸಿದನು. 1 ಈಸ್ ದಿ ರೈಟ್ ಆನ್ಸರ್. ಪೆಂಟಿಯಂ ಕಂಪ್ಯೂಟರ್ ಚಿಪ್ ಅಭಿವೃದ್ಧಿಪಡಿಸುವಲ್ಲಿ ತನ್ನ ಮಹತ್ತರ ಪಾತ್ರಕ್ಕಾಗಿ ಯಾವ ಭಾರತೀಯ ಮಾಹಿತಿ ತಂತ್ರಜ್ಞಾನ ಪರಿಣಿತ ಪೆಂಟಿಯಂನ ಪಿತಾಮಹ ಎಂದು ಕರೆಯಲ್ಪಟ್ಟಿದ್ದಾರೆ? ವಿನೋದ್ ಧಾಮ್. ಇಂಟೆಲ್ನಿಂದ ಅತ್ಯಂತ ಯಶಸ್ವಿ ಸಂಸ್ಕಾರಗಳ ಅಭಿವೃದ್ಧಿಗಾಗಿ ವಿನೋದ್ ಧಾಮ್ರನ್ನು ಪೆಂಟಿಯಂ ಚಿಪ್ನ ಪಿತಾಮಹ ಎನ್ನಲಾಗಿದೆ. ಪೆಂಟಿಯಂ ಚಿಪ್ಗಳು ಕಂಪ್ಯೂಟರ್ನ ವೇಗವನ್ನು ಹೆಚ್ಚಿಸುತ್ತವೆ. ಇಂಟೆಲ್ ಕಂಪನಿಯು 1993ರಲ್ಲಿ ಪೆಂಟಿಯಂ ಸರಣಿಯ ಚಿಪ್ಗಳನ್ನು ಅಭಿವೃದ್ಧಿಪಡಿಸಿತು. ಈ ಚಿಪ್ಗಳ ಜನಕ ಭಾರತೀಯ ವಿಜ್ಞಾನಿ ವಿನೋದ್ ಧಾಮ್. 3 ಈಸ್ ದಿ ರೈಟ್ ಆನ್ಸರ್. ವಿಕಿಪೀಡಿಯಾದ ಸಂಸ್ಥಾಪಕ ಯಾರು? ಜಿಮ್ಮಿ ವೇಲ್ಸ್. ವಿಕಿಪೀಡಿಯಾವನ್ನು ಜನವರಿ 15, 2001ರಂದು ಜಿಮ್ಮಿ ವೇಲ್ಸ್ ಮತ್ತು ಲ್ಯಾರಿ ಸ್ಯಾಂಕರ್ ಅವರು ಪ್ರಾರಂಭಿಸಿದರು. ಇದು ಪ್ರಾರಂಭಿಸಿದಾಗ ಇಂಗ್ಲಿಷ್ ಆವೃತ್ತಿ ಮಾತ್ರ ಇತ್ತು. ನಂತರ ಇತರ ಭಾಷೆಗಳಲ್ಲಿ ಅಭಿವೃದ್ಧಿಪಡಿಸಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ನದಿಯು ಅರೇಬಿಯನ್ ಸಮುದ್ರದೊಳಕ್ಕೆ ಹರಿಯುವುದಿಲ್ಲ? ತುಂಗಭದ್ರಾ. ತುಂಗಭದ್ರಾವು ತುಂಗಾ ಮತ್ತು ಭದ್ರಾ ಎಂಬ 2 ಜಲಮೂಲಗಳನ್ನು ಹೊಂದಿದ್ದು ಶಿವಮೊಗ್ಗದ ಕೂಡ್ಲಿ ಎಂಬಲ್ಲಿ ಸಂಗಮ ಪಡೆದು ಕೃಷ್ಣಾ ನದಿ ಸೇರುತ್ತದೆ. ನಂತರ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಆನುವಂಶಿಕ ಕಾಯಿಲೆ ಆಗಿರುವುದಿಲ್ಲ?
ರಕ್ತದ ಕ್ಯಾನ್ಸರ್ ಅಂದ್ರೆ ಲ್ಯುಕೇಮಿಯಾ ಇದು ಆನುವಂಶಿಕ ಕಾಯಿಲೆ ಅಲ್ಲ. ಇನ್ನು ತಲ್ಸೇಮಿಯಾ, ವರ್ಣಾಂಧತ್ವ, ನಿಲ್ಲದ ರಕ್ತಸ್ರಾವ ಇವು ಆನುವಂಶಿಕ ಕಾಯಿಲೆ. 4 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಯುನೆಸ್ಕೋ ಪಾರಂಪರಿಕ ನಗರ ಪಟ್ಟಿಗೆ ಸೇರಿದ ನಗರ ಅಹಮದಾಬಾದ್. ಭಾರತದ ವಿಶ್ವ ಪಾರಂಪರಿಕ ತಾಣಗಳನ್ನು 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಸಾಂಸ್ಕೃತಿಕ, 2 ನೈಸರ್ಗಿಕ ತಾಣಗಳು. ಅಹಮದಾಬಾದ್ ನೈಸರ್ಗಿಕ ತಾಣವಾಗಿದ್ದು 2017ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಗಣಿತ ದಿನ ಯಾವತ್ತು ಇದೆ? ಡಿಸೆಂಬರ್ 22. ಖ್ಯಾತ ಗಣಿತಜ್ಞ ಡಾಕ್ಟರ್ ರಾಮಾನುಜನ್ ರವರ ಹುಟ್ಟಿದ ದಿನ ಡಿಸೆಂಬರ್ 22, 1887. ಹಾಗಾಗಿ ಇವರ ನೆನಪಿಗೋಸ್ಕರ ರಾಷ್ಟ್ರೀಯ ಗಣಿತ ದಿನ ಆಚರಿಸುವರು. ಗಣಿತಶಾಸ್ತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಅಬೆಲ್ ಪ್ರಶಸ್ತಿಯಾಗಿದೆ. ಇದನ್ನು ನಾರ್ವೆ ದೇಶವು ಪ್ರದಾನ ಮಾಡುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಆನಂದ ಮಠದ ಕರ್ತೃ ಯಾರು? ಬಂಕಿಮಚಂದ್ರ ಚಟರ್ಜಿ. ಆನಂದ ಮಠವನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿ. ವಂದೇ ಮಾತರಂ ಕವನವನ್ನ 1882ರಲ್ಲಿ ಬಂಕಿಮಚಂದ್ರ ಚಟರ್ಜಿಯವರು ರಚಿಸಿದರು. ಇದೊಂದು ನಾಡಗೀತೆಯಾಗಿದ್ದು 1950 ಜನವರಿ 24ರಂದು ಅಳವಡಿಸಿಕೊಳ್ಳಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಬೈಸಿಕಲ್ ಕಂಡುಹಿಡಿದವರು ಯಾರು? ಮೆಕ್ಮಿಲನ್. ಸ್ಕಾಟ್ಲೆಂಡ್ನ ಮೆಕ್ಮಿಲನ್ 1839ರಲ್ಲಿ ಬೈಸಿಕಲ್ ಅನ್ನ ಕಂಡುಹಿಡಿದರು. ರೈಟ್ ಸಹೋದರರು 1903ರಲ್ಲಿ ವಿಮಾನವನ್ನ ಕಂಡುಹಿಡಿದರು. ಆಲ್ಫ್ರೆಡ್ ನೊಬೆಲ್ ಡೈನಮಿಟ್ ಅನ್ನ ಕಂಡುಹಿಡಿದನು. 1 ಈಸ್ ದಿ ರೈಟ್ ಆನ್ಸರ್. ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಕರ್ನಾಲ್. ಹರಿಯಾಣ ರಾಜ್ಯದ ಕರ್ನಾಲ್ನಲ್ಲಿರುವ NDRI ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ 1923ರಲ್ಲಿ ಡೈರಿ ಸಂಶೋಧನೆಯ ಉದ್ದೇಶಕ್ಕಾಗಿ ಸ್ಥಾಪಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಶಹನಾಯಿ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಪ್ರಸಿದ್ಧ ಶಹನಾಯಿ ವಾದಕರು. 2001ರಲ್ಲಿ ಭಾರತ ರತ್ನ, 1980ರಲ್ಲಿ ಪದ್ಮವಿಭೂಷಣ, 1968ರಲ್ಲಿ ಪದ್ಮಭೂಷಣ, 1961ರಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳು ಲಭಿಸಿವೆ. 1 ಈಸ್ ದಿ ರೈಟ್ ಆನ್ಸರ್. ಕನ್ನಡದ ಮೊದಲ ನಾಟಕ ಯಾವುದು? ಮಿತ್ರವಿಂದ ಗೋವಿಂದ. ಸಿಂಗರಾರ್ಯರು ರಚಿಸಿದ ಮಿತ್ರವಿಂದ ಗೋವಿಂದ ಕನ್ನಡದ ಮೊಟ್ಟ ಮೊದಲ ನಾಟಕ. 4 ಈಸ್ ದಿ ರೈಟ್ ಆನ್ಸರ್. ಮಹಮ್ಮದ್ ಗವಾನನು ನಿರ್ಮಿಸಿದ ಮದರಸ ಎಲ್ಲಿದೆ? ಬೀದರ್. ವಿದ್ಯಾಪ್ರೇಮಿಯಾದ ಗವಾನನು 1472ರಲ್ಲಿ ಬೀದರ್ನಲ್ಲಿ ಗವಾನ ಮದ್ರಸಾ ಎಂಬ ಕಾಲೇಜು ಕಟ್ಟಿಸಿದನು. ಮೊಹಮ್ಮದ್ ಗವಾನನಿಗೆ ಖ್ವಾಜಾ ಇ ಜಹಾನ್ ಎಂಬ ಬಿರುದು ಇತ್ತು. 1 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಮಾನ್ಯಕೇಟ. ಕ್ರಿಸ್ತಶಕ 753ರಿಂದ ಕ್ರಿಸ್ತಶಕ 973ರವರೆಗೆ ರಾಷ್ಟ್ರಕೂಟರು ಆಳಿದ ಕಾಲವಾಗಿದ್ದು, ದಂತಿದುರ್ಗನು ಈ ವಂಶದ ಸ್ಥಾಪಕ. ರಾಷ್ಟ್ರಕೂಟರು ಕನ್ನಡಿಗರಾಗಿದ್ದರು ಹಾಗೂ ಪ್ರಾರಂಭದಲ್ಲಿ ಚಾಲುಕ್ಯರ ಸಾಮಂತರಾಗಿದ್ದರು. ಇವರ ರಾಜಧಾನಿ ಮಾನ್ಯಕೇಟ. 3 ಈಸ್ ದಿ ರೈಟ್ ಆನ್ಸರ್. ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ? ಕುಶಿನಗರ. ಗೌತಮ ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕ. ನೇಪಾಳದ ಲುಂಬಿಣಿಯಲ್ಲಿ ಕ್ರಿಸ್ತಪೂರ್ವ 567ರಲ್ಲಿ ಜನಿಸಿದನು. ಬಾಲ್ಯದ ಹೆಸರು ಸಿದ್ಧಾರ್ಥ. ಕ್ರಿಸ್ತಪೂರ್ವ 487ರಲ್ಲಿ ಕುಶಿನಗರ ಅಂದರೆ ಉತ್ತರ ಪ್ರದೇಶದಲ್ಲಿದೆ. ತನ್ನ 80ನೇ ವಯಸ್ಸಿನಲ್ಲಿ ಮರಣ ಹೊಂದಿದನು. 3 ಈಸ್ ದಿ ರೈಟ್ ಆನ್ಸರ್. ಚಿಪ್ಕೋ ಚಳವಳಿಯ ಉದ್ದೇಶ ಏನಾಗಿತ್ತು? ಅರಣ್ಯ ನಾಶವನ್ನ ತಡೆಗಟ್ಟುವುದು. ಉತ್ತರ ಪ್ರದೇಶದ ತೆಹ್ರಿ ಗರ್ವಾಲ್ ಜಿಲ್ಲೆಯಲ್ಲಿ 1973ರಲ್ಲಿ ಸುಂದರ್ಲಾಲ್ ಬಹುಗುಣ ಹಾಗೂ ಚಂಡಿ ಪ್ರಸಾದ್ ಭಟ್ಟರವರ ನೇತೃತ್ವದಲ್ಲಿ ಚಿಪ್ಕೋ ಚಳವಳಿ ನಡೆಯಿತು. ಇದರ ಉದ್ದೇಶ ಅರಣ್ಯ ನಾಶವನ್ನ ತಡೆಗಟ್ಟುವುದು. 4 ಈಸ್ ದಿ ರೈಟ್ ಆನ್ಸರ್. ಜಗತ್ತಿನಲ್ಲಿ ಅತಿ ಚಿಕ್ಕ ಸಾಗರ ಯಾವುದು? ಆರ್ಕಟಿಕ್. ಪೆಸಿಫಿಕ್ ಸಾಗರ ಅತ್ಯಂತ ದೊಡ್ಡ ಹಾಗೂ ವಿಸ್ತಾರವಾದ ಸಾಗರ. ಅಟ್ಲಾಂಟಿಕ್ 2ನೇ ದೊಡ್ಡ ಸಾಗರ. ಹಿಂದೂ ಮಹಾಸಾಗರ 3ನೇ ದೊಡ್ಡ ಸಾಗರ. ಆರ್ಕ್ಟಿಕ್
4ನೇ ಸಾಗರವಾಗಿದ್ದು ಜಗತ್ತಿನ ಚಿಕ್ಕ ಸಾಗರವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ನೀಲಗಿರಿ ಬೆಟ್ಟಗಳ ಅತಿ ಉನ್ನತ ಶೃಂಗದ ಹೆಸರು? ದೊಡ್ಡ ಬೆಟ್ಟ. ದೊಡ್ಡ ಬೆಟ್ಟವು ನೀಲಗಿರಿ ಬೆಟ್ಟದ ಅತಿ ಉನ್ನತ ಶೃಂಗದ ಹೆಸರು. ಇದರ ಎತ್ತರ 2637 ಮೀಟರ್, ಅಂದರೆ 86,507 ಅಡಿಗಳು. ಇದು ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಕಂಡವರಲ್ಲಿ ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ? ಉಪರಾಷ್ಟ್ರಪತಿಗಳು. ಸಂವಿಧಾನದ ವಿಧಿ 66 ಉಪವಿಧಿ 1ರ ಪ್ರಕಾರ ಉಪರಾಷ್ಟ್ರಪತಿಯು ಪರೋಕ್ಷವಾಗಿ ಸಂಸತ್ತಿನ ಎರಡೂ ಸದನಗಳ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಪ್ರಜೆಗಳ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ? ಸಂವಿಧಾನದ 4(a)ನೇ ಭಾಗದಲ್ಲಿ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ 4(a) ಭಾಗವನ್ನು ಸೇರ್ಪಡೆ ಮಾಡಿ 51(a) ವಿಧಿ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರಲೋಹವಲ್ಲ? ಸತು. ಇದು ಮಿಶ್ರಲೋಹವಲ್ಲ, ಇದು ಒಂದು ಲೋಹ. Zn ಅಂದರೆ ಇದರ ಸಂಕೇತ Zn ಮೀನ್ಸ್ ಸಿಂಕ್. ಇನ್ನು ಹಿತ್ತಾಳೆ, ಉಕ್ಕು, ಕಂಚು ಮಿಶ್ರಲೋಹಗಳು. ಹಿತ್ತಾಳೆ ತಾಮ್ರ ಮತ್ತು ಸತುವಿನಿಂದ ಆಗಿದೆ. ಕಂಚು ತಾಮ್ರ ಮತ್ತು ತವರ. ಸೊ ಉಕ್ಕು ಯಾವುದರಿಂದ ಆಗಿದೆ? ಉಕ್ಕು ಕಬ್ಬಿಣ ಮತ್ತು ಕಾರ್ಬನ್ ನಿಂದ ಆಗಿರುವಂಥದ್ದು. 1 ಈಸ್ ದಿ ರೈಟ್ ಆನ್ಸರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಂದಿಕೊಳ್ಳುವ ಹಣದುಬ್ಬರ ಗುರಿ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಚೌಕಟ್ಟಿನ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಪ್ರತಿ 5 ವರ್ಷಗಳಿಗೊಮ್ಮೆ ಭಾರತೀಯ ಸರ್ಕಾರವು ರಿಸರ್ವ್ ಬ್ಯಾಂಕ್ನೊಂದಿಗೆ ಸಮಾಲೋಚಿಸಿ ಹಣದುಬ್ಬರ ಗುರಿಯನ್ನು ನಿಗದಿಪಡಿಸುತ್ತದೆ. 2. RBIನ ಹೊಂದಿಕೊಳ್ಳುವ ಹಣದುಬ್ಬರ ಬೆಲೆ ಸ್ಥಿರತೆಯ ಗುರಿಯು ವಿತ್ತೀಯ ನೀತಿಯ ಪ್ರಾಥಮಿಕ ಉದ್ದೇಶವಾಗಿ ಗ್ರಾಹಕ ಬೆಲೆ ಸೂಚ್ಯಂಕ ಹಣದುಬ್ಬರ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇನ್ಫ್ಲೇಷನ್ ಅನ್ನು ಪರಿಗಣಿಸುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಂದಿಕೊಳ್ಳುವ ಹಣದುಬ್ಬರ ಗುರಿ ಚೌಕಟ್ಟಿನ ಬಗ್ಗೆ ಕೊಟ್ಟಿರುವಂತಹ ಈ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದೆ. ಸಿ ಈಸ್ ದಿ ರೈಟ್ ಆನ್ಸರ್. ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ಡ್ಯಾಶ್ ನದಿಯ ದಡದಲ್ಲಿ ನಡೆಯಿತು? ಝೀಲಂ. ಮೆಸೊಪೊಟೇಮಿಯಾದ ದೊರೆ ಅಲೆಕ್ಸಾಂಡರ್ ಮತ್ತು ಪೋರಸ್ನ ಮಧ್ಯೆ ಕ್ರಿಸ್ತಪೂರ್ವ 326ರಲ್ಲಿ ಝೀಲಂ ಕದನವು ನಡೆಯಿತು. ಸೊ 3 ಈಸ್ ದಿ ರೈಟ್ ಆನ್ಸರ್. ಸ್ವರಾಜ್ ಪಾರ್ಟಿಯು ಇವರುಗಳಿಂದ ಸ್ಥಾಪಿಸಲ್ಪಟ್ಟಿತು? CR ದಾಸ್ ಅಂದ್ರೆ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಬದಲಾವಣೆ ಬಯಸಿದ ಕಾಂಗ್ರೆಸ್ ವಿರೋಧಿ ಗುಂಪು ಶಾಸನಸಭೆ ಬಯಸಿದ ಇವರು ದೇಶಬಂಧು ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರೂರವರ ನೇತೃತ್ವದಲ್ಲಿ 1923ರಲ್ಲಿ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದರು. 4 ಈಸ್ ದಿ ರೈಟ್ ಆನ್ಸರ್. ಮೊಹೆಂಜದಾರೋ ಇದು ಡ್ಯಾಶ್ನಲ್ಲಿದೆ? ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ. ಮೊಹೆಂಜದಾರೋ ಹರಪ್ಪ ನಾಗರಿಕತೆಯ ಕಾಲದಲ್ಲಿದ್ದ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ನಗರವಾಗಿತ್ತು. ಪ್ರಸ್ತುತ ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ ಮತ್ತು ಸಿಂಧೂ ನದಿಯ ದಡದ ಮೇಲಿದೆ. 1 ಈಸ್ ದಿ ರೈಟ್ ಆನ್ಸರ್. ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಡ್ಯಾಶ್ನಿಂದ ಸೋಲಿಸಲ್ಪಟ್ಟನು? 2ನೇ ಪುಲಕೇಶಿ. ಕ್ರಿಸ್ತಶಕ 634ರಲ್ಲಿ ಬಾದಾಮಿಯ ಚಾಲುಕ್ಯರ ಪುಲಕೇಶಿಯು ನರ್ಮದಾ ಕಾಳಗದಲ್ಲಿ ಕನೋಜಿನ ಹರ್ಷವರ್ಧನನ್ನು ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನು ಪಡೆದನು. 1 ಈಸ್ ದಿ ರೈಟ್ ಆನ್ಸರ್. 1708ರಲ್ಲಿ ಗುರು ಗೋವಿಂದ್ ಸಿಂಗ್ರನ್ನು ಡ್ಯಾಶ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು? ನಂದೇಡ್. ಸಿಖ್ರವರ 10ನೇ ಗುರು ಗೋವಿಂದ್ ಸಿಂಗ್ ರವರನ್ನು 1708ರಲ್ಲಿ ಮಹಾರಾಷ್ಟ್ರದ ನಂದೇಡ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು. ಸೊ 3 ಈಸ್ ದಿ ರೈಟ್ ಆನ್ಸರ್. ಕನ್ನಡ ಭಾಷೆಯ ಇತಿಹಾಸವನ್ನ ಬರೆದವರು ಯಾರು? BL ರೈಸ್. BL ರೈಸ್ ಮೂಲತಃ ಬ್ರಿಟಿಷ್ ರವರು. ಇವರಿಗೆ ಹಳೆ ಮೈಸೂರು ಪ್ರಾಂತ್ಯದ ಶಾಸನಶಾಸ್ತ್ರದ ಪಿತಾಮಹ ಎನ್ನುವರು. ಇವರು ಎಪಿಗ್ರಫಿ ಆಫ್ ಕರ್ನಾಟಕ ಯೋಜನೆಯಡಿ ಶಾಸನ ಅಧ್ಯಯನವನ್ನ ಕೈಗೊಂಡಿದ್ದರು. 4 ಈಸ್ ದಿ ರೈಟ್ ಆನ್ಸರ್.
ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಸರೋಜಿನಿ ನಾಯ್ಡು. 1925ರಲ್ಲಿ ಕಾನ್ಪುರದಲ್ಲಿ ನಡೆದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ಸರೋಜಿನಿ ನಾಯ್ಡುರವರು ವಹಿಸಿದರು. 1885ರಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.